ಕಲಬುರಗಿಯಲ್ಲಿ ರೈತರಿಗೆ ಸಿಗಬೇಕಾಗಿರುವಂತ ಸಬ್ಸಿಡಿ ದರದಲ್ಲಿ ಸಿಗಬೇಕಾಗಿರುವಂತ ರಸಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಈ ವಿಚಾರ ಈಗ ಬೆಳಕಿಗೆ ಬಂದಿರೋದು. ಅಕ್ರಮವಾಗಿ ಮಾರಾಟ ಆಗ್ತಾ ಇದೆ ಕಾಳಸಂತೆ. ಅಕ್ರಮ ಜಾಲ ಈಗ ಬಯಲಾಗಿದೆ. 80ರಷ್ಟು ಸಬ್ಸಿಡಿ ನೀಡುವಂತ ಯೂರಿಯಾ ರೈತರಿಗೆ ಸಬ್ಸಿಡಿ ದರದಲ್ಲಿ ಅದು ಮಾರಾಟ ಆಗಬೇಕಿತ್ತು. ಆದರೆ ಕಾಳಸಂತೆಯಲ್ಲಿ ಅದರ ಲೇಬಲ್ ಬದಲಾಯಿಸಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದ ದಾಲ್ ಮಿಲ್ನಲ್ಲಿ ಈ ಅಕ್ರಮ ದಂಧೆ ನಡೆದಿರುವುದು. ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಈ ಅಕ್ರಮ ದಂಧೆ ಸೆರೆಯಾಗಿದೆ. ರಸಗೊಬ್ಬರ ಸರಿಯಾಗಿ ಸಿಗ್ತಿಲ್ಲ ಅಂತ ರೈತರು ಒದ್ದಾಡ್ತಾ ಇದ್ದಾರೆ. ಕ್ಯೂ ನಿಂತು ಕಾಯುವಂತ ಸ್ಥಿತಿ ಬಂದಿತ್ತು. ಆದರೆ ರೈತರಿಗೆ ಸಿಗಬೇಕಾದಂಥ ಸಬ್ಸಿಡಿ ದರದಲ್ಲಿ ಸಿಗಬೇಕಾದಂಥ ಯೂರಿಯಾ ಅಲ್ಲಿ ಸ್ಟಿಕ್ಕರ್ ಬದಲಾಯಿಸಿ ಹೊರಗಡೆ ಮಾರಾಟ ಮಾಡಲಾಗ್ತಾ ಇದೆ. ಸುಮಾರು 1600 ಬ್ಯಾಗ್ನಷ್ಟು ಯೂರಿಯಾ ಪತ್ತೆಯಾಗಿದೆ. 2 ಪ್ಯಾಕಿಂಗ್ ಮೆಷಿನ್ ಜಪ್ತಿ ಮಾಡಲಾಗಿದೆ. 50 ಕೆಜಿಯ ಬೇರೆ ಬೇರೆ ಬ್ಯಾಗ್ಗಳಿಗೆ ಯೂರಿಯಾವನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ರೈತರ ಅನುಕೂಲಕ್ಕಾಗಿ ಅತ್ಯಂತ ಕಡಿಮೆ ದರದಲ್ಲಿ ಸಬ್ಸಿಡಿ 80%ಗಿಂತ ಹೆಚ್ಚು ಸಬ್ಸಿಡಿ ರೂಪದಲ್ಲಿ ರಸಗೊಬ್ಬರ ವಿತರಣೆ ಮಾಡ್ತಾ ಇದೆ. ಆದ್ರೆ ಕಲಬುರಗಿನಲ್ಲಿ ಈ ರಸಗೊಬ್ಬರವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಹ ಬೃಹತ್ ಜಾಲ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ನೋಡ್ಬೋದು. ಕಲಬುರಗಿಯ ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದ ಗೋಡನ್ ಒಂದರಲ್ಲಿ ನಾವಿದ್ದೀವಿ. ನೋಡ್ಬೋದು ಇಲ್ಲಿ ಸಾಕಷ್ಟು ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ನೀಡುವಂತಹ ಯೂರಿಯಾಗಳ ದೊಡ್ಡ ಸಂಗ್ರಹವೇ ಕಾಣ್ತಾ ಇದೆ. ಅವು ಯೆಲ್ಲೋ ಕಲರ್ ನಲ್ಲಿ ಇರುವಂತಹ ಪಾಕೆಟ್ ಗಳೇನಿದಾವಲ್ಲ, ಇದು ಭಾರತ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ನೀಡುವಂತಹ ಯೂರಿಯಾ ರಸಗೊಬ್ಬರ. ಇನ್ನು 100 ಚೀಲಗಳು ವೈಟ್ ಚೀಲಗಳನ್ನು ಕಾಣ್ತಾ ಇದೆ. ಇದು ಈ ಗೋಡಾನ್ ನಲ್ಲಿ ಕಳ್ಳ ದಂಧೆಕೋರರು ಅಕ್ರಮವಾಗಿ ಇದನ್ನ ಈ ಚೀಲಕ್ಕೆ ಬದಲಾಯಿಸಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಹ ಜಾಲವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯೆಲ್ಲೋ ಕಲರ್ ನಲ್ಲಿರುವಂತದ್ದು ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲೇ ನೀಡುವಂತದ್ದು. ಇನ್ನು ವೈಟ್ ಕಲರ್ ನಲ್ಲಿ ಏನ್ ಕಾಣ್ತಾ ಇದ್ದಾವೆ, ಇದು ದಂಧೆಕೋರರು ಬದಲಾಯಿಸುವಂತಹ ಚೀಲಗಳು. ನಾನು ಇಲ್ಲಿಗೆ ನಿಮ್ಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ. ಭಾರತ ಸರ್ಕಾರ ನೀಡುವಂತಹ ಯೂರಿಯಾ, ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಕೂಡ ಇದೆ. ಕೋರಮಂಡಲ್ ಯೂರಿಯಾ ಅನ್ನುವಂಥದ್ದು. ಹಿಂಭಾಗದಲ್ಲಿ ಇದರ ಮ್ಯಾನುಫ್ಯಾಕ್ಚರ್ ಅನ್ನ ನೋಡ್ಬೋದು. ನಮ್ಮ ಕ್ಯಾಮ್ರಾ ಪರ್ಸನ್ ತಮಗೆ ತೋರಿಸ್ತಾ ಇದ್ದಾರೆ. ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಇದು ಸಿಕಿಂದ್ರಾಬಾದ್, ತೆಲಂಗಾಣದ ಸಿಕಿಂದ್ರಾಬಾದ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತದ್ದು. ಇದರ ನೆಟ್ ವೇಟು ಮತ್ತು ದರವನ್ನ ನೋಡಿದಾಗ ಇದರ ಆಕ್ಚುಯಲ್ ಕಾಸ್ಟ್ 4332 ರೂಪಾಯಿ ಪ್ರತಿ ಬ್ಯಾಗ್ಗೆ ಇರುವಂತದ್ದು. ಅದರಲ್ಲಿ ಗಮನಿಸಬೇಕಾದಂತ ಅಂಶ, ಸೆಂಟ್ರಲ್ ಗೌರ್ಮೆಂಟ್ 4065 ರೂಪಾಯಿ, 4332 ರೂಪಾಯಿನಲ್ಲಿ 4065 ರೂಪಾಯಿ ಸಬ್ಸಿಡಿ ರೂಪದಲ್ಲೇ ಸರ್ಕಾರ ನೀಡ್ತಾ ಇದೆ. ಅಂದ್ರೆ 4332 ರೂಪಾಯಿ ಇರುವಂತಹ ಈ ಬ್ಯಾಗ್ಗೆ ಕೇವಲ 266 ರೂಪಾಯಿಗೆ ಸರ್ಕಾರ ರೈತರಿಗೆ ನೀಡ್ತಾ ಇದೆ. ಇದನ್ನೇ ದುರ್ಬಳಕೆ ಮಾಡಿಕೊಳ್ಳುವಂತಹ ಅಕ್ರಮ ದಂಧೆಕೋರರು. ನೋಡ್ಬೋದು ಇಲ್ಲೊಂದು ವೇಟ್ ಚೆಕ್ ಮಾಡುವಂತಹ ಮಷಿನ್ ಕೂಡ ಇದೆ. ಇಲ್ಲಿ 2 ಬ್ಯಾಗ್ ಕೂಡ ಇದಾವೆ. ಇದು ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡುವಂತಹ ಬ್ಯಾಗು. ಇನ್ನೊಂದ್ ಕಡೆ ಇಲ್ಲಿರುವಂತಹ ವೈಟ್ ಬ್ಯಾಗ್ ಏನಿದೆಲ್ಲ ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಅನ್ನುವಂಥದ್ದು, ಫಾರ್ ಇಂಡಸ್ಟ್ರಿಯಲ್ ಯೂಸ್ ಓನ್ಲಿ. ಇದು ಮತ್ತೊಂದು ಕಾರ್ಖಾನೆಯವರಿಗೆ, ರಸಗೊಬ್ಬರ ತಯಾರಿಕೆ ಕಾರ್ಖಾನೆಯವರಿಗೆ ಇವರು ಈ ರೀತಿ ಪಾಕೆಟ್ ಗಳನ್ನ ರೆಡಿ ಮಾಡಿ ಕೊಡುವಂತದ್ದು. ಅದಷ್ಟೇ ಅಲ್ಲ, ಇಲ್ಲಿಂದ ಈ ಪಾಕೆಟ್ ನಲ್ಲಿ ಇರುವಂತಹ ಯೂರಿಯಾನ ಇದಕ್ಕೆ ಶಿಫ್ಟ್ ಮಾಡುವಂತದ್ದು ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ಪಾಕೆಟ್ ಅನ್ನ ಪ್ಯಾಕಿಂಗ್ ಮಾಡುವಂತಹ ಮಷಿನ್ಗಳು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಯೂರಿಯಾನ ಇದಕ್ಕೆ ಡಂಪ್ ಮಾಡಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಯಾರ್ಯಾರು ಈ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಈ ಜಾಲದ ರೂವಾರಿಗಳು ಯಾರಿದ್ದಾರೆ, ಎಲ್ಲರನ್ನ ಕಾನೂನಿನ ಚೌಕಟ್ಟಿನೊಳಗೆ ಸಿಗಿಸಬೇಕಾದಂತಹ ಜವಾಬ್ದಾರಿ ಕೃಷಿ ಇಲಾಖೆಯ ಅಧಿಕಾರಿಗಳ ಮೇಲಿರುವಂತದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.